ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಜಾಲಿ ನೆಗ್ಗಿಲು ಶುದ್ರಶಿಲೆ ಬರಿಗಾಲ ಪುರುಷನ ಬಾದಿಪೂ ಚಮ್ಮೊಳಗೆಯ ಬೆಟ್ಟವ ಗುಂಟೆ ಕಂಟಕಗಳ ಭಯ. ಚೇಳು ಸರ್ಪವ ಕೊಂದ ವಾರ್ತೆಯ ಕೇಳಿ ಮೋದಿ ಬಾಗಿಲ್ಲವಗ ಯಮನಾಳುಗಳ ಭಯವಿಲ್ಲ ದೈತ್ಯರ ನಿಂದಿಸುವನರಿಗೆ. ಪುಣ್ಯ ಕರ್ಮವ ಪುಷ್ಕರಾದಿ ಹಿರಣ್ಯ ಗರ್ಭಾಂತರ್ಗತ ಬ್ರಹ್ಮಣ್ಯ ದೇವನಿಗರ್ಪಿಸುತ್ತಲಿರು ಪುಣ್ಯ ಪಾಪಗಳ ಬೆನ್ನು ದುಃಖವ ಕಲಿಮುಖಾದ್ಯರಿ ಕುಂಡಲೀವನು ಸಕಲ ಲೋಕ ಶರಣ್ಯ ಶಾಶ್ವತ ಮಿಶ್ರ ಜನರಿಗೆ ಮಿಶ್ರ ಫಲ ಬೀವ. ತ್ರಿವಿಧ ಗುಣಗಳ ಮಾನಿಶ್ರೀ ಭಾಗವಿರಮಣ ಗುಣಿ ಗುಣಗಳೊಳ ಅವರವರ ಯೋಗ್ಯತೆ ಕರ್ಮಗಳ ಅನುಸರಿಸಿ ಕರ್ಮ ಫಲ. ಸ್ವವಶರಾದ ಮರಾಸುರರ ಗಣಕವಧಿಯಿಲ್ಲದೆ ಕೊಡುವ ದೇವ ಪ್ರವರವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ಭಕ್ತರಿದ ಆದರದಿ ಕೇಳುವುದು. ಇದು ಶ್ರೀ ದೈತ್ಯ ತಾರತಮ್ಯ ಸಂಧಿ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೈವೇದ್ಯ ಸಮರ್ಪಣ ಸಂಧಿ ಪ್ರಾರಂಭ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ಭಕ್ತರಿದ ದರದಿ ಕೇಳುವುದು. ಲಕ್ಕಿಸದೆಲ್ಲ ಕುಮೇನು ಬೊಮ್ಮನ ಒಕ್ಕುಳೆಂದಲೇ ಪಡೆದ ಹೊಸ ಬೊಬ್ಬಕ್ಕಿ ದೇರನು ಪಡೆದ ವಯವಿಂದ ದಿವಿಜರನು. ಮಕ್ಕಳಂದದಿ ಪೊರೆವ ಸರ್ವದ ತಕ್ಕಸಾಂತಕರಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ. ದೋಷ ಗಂಧ ವಿಧೂರ ನಾನ ವೇಷಧಾರಿ ವಿಚಿತ್ರ ಕರ್ಮ ಮನೀಷಿ ಮಾಯಾ ರಮಣ ಮಧ್ವಾಂತ ಕರ್ಣ ರೂಪ. ಶೇಷಶಾಹಿ ಶರಣ್ಯ ಕೌಸ್ತುಭ ಭೂಷಣ ಸುಕಂದರ ಸದಾ ಸಂತೋಷ ಬಲ ಸೌಂದರ್ಯ ಸಾರ ಮಹಾಮಯ ನಂಬೆ. ಶಾಸನಾದ ಸ್ನೇಹ ಭೀಮ ಕೇಶವನ ರೂಪದ್ವಯವ ಸಿದ್ಧೇಹದೊಳ ಹೊರಗೆ. ಬೇಸರದ ಸದ್ಭಕ್ತಿಯಿಂದ ಉಪಾಸನೆಯ ಕೈಯುತ್ತ ಹೋದರು ಹುತಾಸನವರಿಪ್ಪನೆಂದನ ವರತ ತುದಿಸುತ್ತಿರು. ಸಕಲ ಸದ್ಗುಣ ಪೂರ್ಣ ಜನ್ಮಾದಿಕಿಲ ವಿದೂರ ಪ್ರಕಟ ಪ್ರಕಟ ಸದ್ವ್ಯಾಪಾರಿ ಗದ ಸಂಸಾರಿ ಕಂಸಾರಿ. ನಕುಲ ನಾನಾ ರೂಪ ನಿಯಾಮಕ ನಿಯಮ್ಯ ನಿರಾಮಯ ರವಿ ಪ್ರಕಟ ಸನ್ನಿಭ ಪ್ರಭು ಸದಾ ಮಾಂ ಪಾಯಿ ಸಮಾಪ್ತ. ಚೇತನ ಜಗತ್ತು ಆತದನು ತಾನಾಗಿ ಲಕುಮಿ ನಾದ ಸರ್ವರೊಳಿಪ್ಪದದ್ರೂಪಗಳ ಧರಿಸಿ. ಜಾತಿ ಕಾರಣ ತೆರದಿ ಎಲ್ಲರ ಮಾತಿನೊಳಗಿದ್ದ ಕೆಲ ಕರ್ಮವ ತಾ ತಿಳಿಸಿಕೊಳ್ಳದಲೆ ಮಾಡಿಸಿ ನೋಡಿ ನಗುತಿಪ್ಪ. ವೀತ ಭಯ ವಿಜ್ಞಾನದಾಯಕ ಭೂತ ಭವ್ಯ ಪ್ರಭು ಕಳಾರಾಧಿಕ ವರವಾನ ಕಮಲಾಕಾಂತ ನಿಶ್ಚಿಂತ. ಮಾತರಿ ಸ್ವಪ್ರಿಯ ಪುರಾತನ ಪೂತನ ಪ್ರಾಣಾಪಹಾರಿ ವಿಧಾತೃಜನಕ ವಿಭಸ್ಥಿತರ ಪ್ರಿಯ ಸಲಹು ಸಲಯಮ್ಮ. ದುಷ್ಟಜನ ಸಂಹಾರಿ ಸರ್ವೋತ್ಕೃಷ್ಟಮಯ ಸಮೀರನುತ ಸಕಲೇಷ್ಟದಾಯಕ ಸ್ವರದ ಸುಖಮಯ ಮಮ ಕುಲಸ್ವಾಮಿ. ಹೃಷ್ಟಪಷ್ಟ ಕರ್ತೃಕರೀಂದ್ರ ವರದ ಯಥೇಷ್ಟದನು ಉನ್ನತ ಸುಕರ್ಮ ತನ್ಪೇನ ವರತ. ಪಾಕಶಾಸನ ಪೂಜ್ಯ ಚರಣ ಪಿನಾಕಿ ಸನ್ನುತ ಮಹಿಮ ಸೀತ ಶೋಕನಾಶನ ಸುಲಭ ಸುಮುಖ ಸುವರ್ಣವರ್ಣ ನಿಭ. ಮಾಕಳತ್ರ ಮನೀಷಿ ಮಧುನಿಭು ಏಕಮೇವ ದ್ವಿತೀಯ ರೂಪ ಪ್ರತೀಕ ದೇವಗಣಾಂತರಾತ್ಮಕ ಪಾಲಿಸುವುದೆಮ್ಮ. ಅಪ್ರಮೇಯೋನ್ನತ ಸ್ವರೂಪ ಸದಾ ಪ್ರಸನ್ನ ಮುಖಾಬ್ಜ ಮುಕ್ತಿ ಸುಖಪ್ರದಾಯಕ ಸುಮನ ಸಾರಾಧಿತ ಪದಾಂಭೋಜ. ಸ್ವಪ್ರಕಾಶ ಸ್ವತಂತ್ರ ಸರ್ವ ಕ್ಷಿಪ್ರ ಫಲದಾಯಕ ಕ್ಷಿತೀಶ ಯದು ಪ್ರವೀರ ವಿದರ್ಕ್ಯ ವಿಶ್ವ ಸುದೈಸನು ಪ್ರಾಜ್ಞಾ. ಕಾಳಿನೊಳ ಬಂಧದಲ್ಲಿ ನೀಲಗನಾಳಿ ವರ್ತಿಸುವಂತೆ ಬ್ರಹ್ಮ ತ್ರಿಶೂಲಧರ ಚಕ್ರಾರ್ಕ ಮೂಲದಾದ ಕಿಲ ದೇವಗಣ. ಕಾಲ ಕರ್ಮ ಗುಣಾಭಿಮಾನಿ ಮಹಾಲಕ್ಷ್ಮಿ ಅನುಸರಿಸಿ ನಡೆವಳು ಮೂಲ ಕಾರಣ ಮುಕ್ತಿದಾಯಕ ಹರಿಯನಿಸಿ ಕೊಂಬ. ಓಡಿಸುವನೆಂಬನ ಪ್ರಯತ್ನವು ಕೊಡುವುದೇ ಕಲ್ಪಾಂತಕಾದರೂ ಲಕ್ಷ್ಮಿ ವಲ್ಲಭನು. ಜೋಡು ಕರ್ಮವ ಜೀವರುಳು ಮಾಡಿ ಮಾಡಿಸಿ ಫಲಗಲುಣಿಸುವ ಪ್ರೌಢರಾದವರಿವರ ವರಿಸಿ ಅವಾಬ್ದಿ ದಾಟುವರು.
ಕ್ಲೇಶ ಮೋಹ ಜ್ಞಾನ ದೋಷ ವಿನಾಶಕ ವಿರಿಂಚಾಂಡದೊಳ ಅಪಾಸದೋಪಾದಿಯಲ್ಲಿ ತುಂಬಿಯನೆಲ್ಲ ಕಾಲದಲ್ಲಿ ಕಾಸಿಗೊಳಿಸದೆ ತನ್ನವರ ಅನಾಯಾಸ ಸಂರಕ್ಷಿಸುವ ಮಹಾ ಕರುಣಾ ಸಮುದ್ರ ಪ್ರಸಾದನ ಭೋಜ ವೈರಾಜಂ ಕನ್ನಡಿಯ ಕೈ ಬಿಡಿದು ನೋಲ್ಪನ ಕಣ್ಣುಗಳು ಕಂಡಲ್ಲಿ ಎರಗದೆ ತನ್ನ ಹೋಲು ಪ್ರತಿಬಿಂಬ ಕಾಂಬುವ ದರ್ಪಣವ ಬಿಟ್ಟು ಇನ್ನ ರೂಪವ ನೋಡಿ ಸುಖಿಸುತ್ತ ಸನ್ನುದಿಸುತ್ತಾನಂದ ವಾರಿದಿ ಒಳಗೆ ಮುಳುಗಿಯರು ಅನ್ನ ಮಾನಿಸ ಶಾಂಕನೊಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದೊಳು ಭಾರತೀಯು ನಾರ ಎಡನು ಭಕ್ತದೊಳು ಸೊನ್ನಗದಿರನು ಮಾಧವನು ಶ್ರುತಿ ಸನ್ನುತ ಶ್ರೀ ಲಕ್ಷ್ಮೀ ಕೃತದೊಳು ಮಾನ್ಯ ಗೋವಿಂದ ಬಿಡನು ಇರುತ್ತಿಪ್ಪ ಎಂದೆಂದು ಕ್ಷೀರವಾಣಿ ಸರಸ್ವತಿ ಜಗತ್ಸಾರ ವಿಷ್ಣು ಚಿಂತಿಸುವುದು ಸರೋರುಹಾಸನ ಮಂಡಿಗೆ ಮಧುವೈರಿ ಮಾರುತನ್ನವನೀತದೊಳು ಸಂಪ್ರೇರಕ ವಿಕ್ರಮನು ದದಿಯೊಳು ವಾರಿನಿಧಿ ಚಂದ್ರಮರೊಳಗೆ ಇರುತ್ತಿಪ್ಪ ವಾಮನನು ಗರುಡ ಸೂಪಗೆ ಮಾನಿ ಶ್ರೀ ಶ್ರೀ ಧರನು ದೇವತೆ ಪತ್ರ ಸಾಕಿ ವರ ನೆನಪ ಮಿತ್ರಾಕ್ಷ ಸೂರ್ಯ ಋಷಿಕವನ ಮೂರ್ತಿ ಪುರಗರಾಜನು ಫಲಸು ಸಾಗಿಗೆ ವರ ನೆನೆಸುವನು ಪದ್ಮನಾಭನ ಸ್ಮರಿಸಿ ಭುಂಜಿಸುತ್ತಿಯರು ಬಲ್ಲ ಎಲ್ಲ ಕಾಲದಲ್ಲಿ ಗೌರಿ ಸಂಭ್ರಮ ನೆನಪಡು ಸೌರಿ ದಾಮೋದರ್ನ ತಿಳಿಯುವುದು ಗೌರಿ ಪಾನಾಂಬ್ಲಸ್ತ ಸಂಕರ್ಷಣ ಚಿಂತಿಸುವುದು ಸಾರ ಸರ್ಕಾರ ಗುಣದೊಳಗೆ ವಾಸುದೇವನ ಸೂರಿಗಳು ದೇನಿಬರು ಪರಮ ತರದಿ ಸರ್ವತ್ರ ಸ್ಮರಿಸುವ ವಾಚಸ್ಪತಿಯ ಶೋಭ ಸ್ಥಳದೊಳಗೆ ಪ್ರದ್ಯುಮ್ನ ನಿಪ್ಪನು ನಿರಯ ಪತಿಯ ಧರ್ಮ ಕಡು ದ್ರವ್ಯದೊಳಗನಿರುದ್ದ ಸರಸಪ ಶ್ರೀರಾಮದೇನೆ ಪುರನ ಶ್ರೀ ಪುರುಷೋತ್ತಮನ ಕರ್ಪೂರದ ಚಿಂತಿಸಿ ಪೂಜಿಸದಿರು ಪರಮ ಭಕ್ತಿಯಲಿ ನಾಳಿಗೆಲಿಂದಲಿ ಸ್ವೀಕರಿಪ ರಸಪಾಲು ಮೊದಲಾದುದರೊಳಗೆ ಕೃತ ತೈಲ ಪಕ್ವ ಪದಾರ್ಥದೊಳಗೆಯ ಚಂದ್ರನಂದನನ ಪಾಲಿಸುವ ದೋಕ್ಷನ ಚಿಂತಿಸು ಸೋಲ ಕೂಷ್ಮಾಂಡ ತಿಲಮಾಶಯ ಈ ಲಲಿತ ಭಕ್ಷ್ಯದೊಳು ದಕ್ಷನು ಲಕ್ಷ್ಮೀ ನರಸಿಂಹ ಮಾಡುವ ಮಾಷಸು ಭಕ್ಷ್ಯದೊಳು ಚಿಂತನೆಯ ಮಾಡತ್ಯತುನ ನಿರನುತಿ ಮನೆಯಲ್ಲಿ ಫಲವಣದೊಳು ಮರೆಯದೆ ಶ್ರೀ ಜನಾರ್ದನನ ನೆನೆವುದಿರು ಫಲರಸಗಳೊಳು ಪ್ರಾಣನ ಉಪೇಂದ್ರನ ವೀಳ್ಯ ತಿಳಿಯಲು ಯುನತಿ ಹರಿರೂಪವನೇ ಕೊಂಡಾಡುತ್ತದೆ ಸುಗಿಸುತ್ತಿರು ವೇದ ವಿನುತೆಗೆ ಬುಧನು ಸುಸ್ವಾದೋದ ಕಾದಿಪ ನಿಲ್ಲಿಸಿ ಒಮ್ಮನು ಶ್ರೀದ ಕೃಷ್ಣನ ತಿಳಿದು ಪೂಜಿಸುತ್ತಿರು ನಿರಂತರದೇ ಸಾಧು ಕರ್ಮವ ಕರ್ಪನು ನಿವೇದಿತ ಪದಾರ್ಥಗಳ ಸುದ್ದಿಯ ಗೈದ ಗೋಸಕ ಹಂಸ ನಾಮಕ ಕರ್ಪಿಸುತ್ತ ನಿಪ್ಪ ಪ್ರತಿಯನಿಸುವಳು ಅಲ್ಲಿ ವಿಶ್ವನು ಹುತವನ ಸೂಲಿಗಳೊಳಗೆ ಮಾರ್ಗವನೆ ಚಿಂತಿಪುದು ಕ್ಷಿತಿಜ ಗೋಮಯ ಜಾದಿಯೊಳು ಸಂಸ್ಥಿತ ವಸಂತನ ಋಷಭ ದೇವನ ತುದಿಸುತ್ತಿರು ಸಂತತ ಸದಾ ಸದ್ಭಕ್ತಿ ಪೂರ್ವಕದಿ ಪಾಪು ಕರ್ತಗಳೊಳಗೆ ಚತುರ್ದಶ ಲೋಕಮಾತೆ ಮಹಾಲಗುಮಿ ಕಥ ಶೋಕ ವಿಶ್ವಂಬರ್ನ ತಿಳಿಯುವುದು ಎಲ್ಲ ಕಾಲದಲ್ಲಿ ಚೌಕ ಶುದ್ಧ ಸುಮಂಡಲದಿ ಬಹುಸೂಕ ರಾಘವಯ ಪರಿಚೈಲಮ ಏಕದಂತ ಸನತ್ಕುಮಾರನ ಧೇನಿಪುದುವುದರು ಶ್ರೀನಿವಾಸನ ಭೋಗ್ಯ ವಸ್ತು ಕಾಣಕೊಡದಂದಲೇ ವಿಶ್ವ ಸೇನ ಪರಿಕಾರೂಪನಾಗಿಯ ನಲ್ಲಿ ಪುರುಷಾಕ್ಷ ತಾನ ಪೂಜ್ಯಕ ಪೂಜೆ ನೆನೆಸಿ ನಿಜಾನುಗರ ಸಂದೈವ ಗುರು ಅವಮಾನ ವಂದಿತ ಸರ್ವಕಾಲಗಳಲ್ಲಿ ಸರ್ವೇಶ ನೂತನ ಸಮೀಚೀನ ಸುರ ಸುಪೇದ ಹೃದಯ ಪದಾರ್ಥದೊಳು ವಿಧಿಮಾತೆ ತದ್ರಸಗಳು ರಸರೂಪತಾನಾಗಿ ಪ್ರೀತಿಪಡಿಸುತ್ತ ನಿತ್ಯದಿ ಜಗನ್ನಾಥ ಬಿಡಲನ ಕೂಡಿತ ನಿರ್ಭೀತಳಾಗಿಯಲೆಂದರಿದು ನೀ ಭಜಿಸುತ್ತಿರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿದು ಪೇಳುವೆ ಪರಮ ಭಗವದ್ ಭಕ್ತರಿದ ಆದರದಿ ಕೇಳುವುದು ಇದು ಶ್ರೀ ನೈವೇದ್ಯ ಸಮರ್ಪಣ ಸಂಧಿ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. హరే శ్రీనివాస. సర్వ భజన మండలి సర్వ సభ్యులకు విజ్ఞప్తి. నిన్నటి రోజున నెల్లూరులో భజన మండలిలో సంఘటన కార్యక్రమం జరిగింది. దాంట్లో మొన్నటి రోజున మేము టీటీడీ బోర్డు మెంబర్ని
కలిసి వినతి పత్రాన్ని ఇస్తే చక్కగా ఆవిడ అద్భుతంగా రికమెండ్ చేసి చైర్మన్ గారికి ఉత్తరం రాసి ఇచ్చారు చేతికి. అది తీసుకుని వెళ్ళి చైర్మన్ గారిని కలవాలి. అయితే ఆయన ప్రస్తుతం తిరుమలలో లేరు చైర్మన్ గారు. ఎందుకంటే ఒంటిమిట్ట బ్రహ్మోత్సవాలు జరుగుతున్నాయి, రామాలయం శ్రీరామనవమి. అందువల్ల వీళ్ళందరూ కూడా చైర్మన్ గారు అందరూ అక్కడికి వెళ్ళి ఉన్నారు. ఎందుకంటే ఒంటిమిట్ట దేవాలయం ప్రస్తుతం తిరుపతి దేవస్థానం అండర్లో ఉంది. అందుకని ఇప్పుడు చైర్మన్ గారిని దాదాపు 8వ తారీఖు తర్వాత, అంటే మన వాడపల్లి ప్రోగ్రాం అయిన తర్వాత కావాల్సి ఉంటుంది. కనుక ప్రోగ్రాం అనేది కంపల్సరీగా జరుగుతుంది భగవద్ అనుగ్రహం వల్ల. మీకు అందరికీ కూడా విజ్ఞాపన చేయడం ఏంటంటే, మనకు దర్శనానికి 1000 మందికి అడుగున్నాము. అది అలాగా మనం అడిగినట్టుగా కనుక ఇవ్వగలిగితే చాలా సంతోషం. లేకపోయినా కూడా మనకు ఇబ్బంది ఏం లేదు. ఎందుచేత అంటే ఇంకొక మోడల్ అని ఎందుకైనా మంచిదని ఆలోచించడం. ఇది యాక్చువల్గా మనకు 2000 మందికి 2005 సంవత్సరంలో చేసిన 3 రోజుల కార్యక్రమంలో 2000 మందికి దర్శనానికి అవకాశం ఇచ్చారు. సరే, ఇప్పుడు రోజులు మారినాయి, అయినా ఇవ్వడానికి అవకాశం ఉంది. ఒకవేళ అలా కాకపోయినా కూడా మనకు ఆస్థాన మండపం ఎలాగిస్తారు ప్రోగ్రాం జరపడానికి. కనుక ప్రతి వాళ్ళు కూడా శ్రద్ధాశక్తులతో 219 పాటలు, అంటే 111 దేవుడి పాటలు, శ్రీనివాసుడి పాటలు, అలాగే 108 ఆంజనేయ స్వామి పాటలు బాగా సాధన చేసి, అలాగే ఈ 33 అధ్యాయాలు కూడా హరికథామృతసారం సాధన చేసి తప్పనిసరిగా అందరూ రావాలి. ఎందుకంటే మనకు ఎలాగూ ఇంకొక మార్గం కూడా ఉంది. ప్రతిరోజు సాయంత్రం 5 గంటలు కనుక వైకుంఠంలోకి చేరితే రాత్రి 10 బయటికి రావడం అనేది ఒకటి ఉంది. కాబట్టి దర్శనం గురించి ప్రాబ్లం లేదు. కనుక దయచేసి అందరూ కూడా ఉత్సాహంగా, దయచేసి బాగా శ్రద్ధగా కనుక సాధన చేసినట్లయితే 29, 30 మన ప్రోగ్రాం అయిన తర్వాత తప్పనిసరిగా మన అందరికీ కూడా సెప్టెంబర్ నెలలో 31వ రోజు ఉండదు. నెలకు 30 రోజులే ఆ నెలలో. కానీ మనకు ఆ తర్వాత రోజు అంటే 31వ తారీఖు, అంటే 31వ తారీఖు లేదు, అంటే 1వ తారీఖు తప్పనిసరిగా మన సాధనను శ్రీనివాసుడు ఆనందించి స్వీకరించి మనకు అందరికీ కూడా దర్శన భాగ్యం కలిగేటువంటి అవకాశం ఉంది. కనుక అందరూ శ్రద్ధాశక్తులతో కృషి చేసి చక్కగా సాధన చేయాల్సిందిగా ప్రార్థిస్తున్నాను. చాలామంది చాలా భజన మండలీలు, ముఖ్యంగా బరంపురం వాళ్ళు, తాడేపల్లిగూడెం వాళ్ళు, అలాగే నెల్లూరు వాళ్ళు, ఇలాగ అనేక ఊళ్ళ వాళ్ళు బ్రహ్మాండంగా సాధన చేస్తున్నారు. కనుక మీరందరూ కూడా శ్రద్ధాశక్తితో సాధన చేసి భగవద్ దర్శనానికి రావాల్సిందిగా ప్రార్థిస్తూ, హరే శ్రీనివాస, హరే శ్రీనివాస, హరే శ్రీనివాస.